ನಮಸ್ಕಾರ. ಅಶ್ವವೇಗ ಎಕ್ಸ್ಕ್ಲೂಸಿವ್ಗೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಸಚಿವ ನಾಗೇಂದ್ರ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂತಹ ವಿಚಾರವನ್ನು ಈಗ ಬಿಜೆಪಿಯವರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸುವ ಮೂಲಕ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾಗೇಂದ್ರ ರಾಜೀನಾಮೆ ಕೊಡೋ ತನಕ ನಾವು ಸದನವನ್ನು ನಡೆಯೋದಕ್ಕೆ ಬಿಡೋದಿಲ್ಲ, ಸದನವನ್ನು ಮೂವ್ ಆನ್ ಆಗೋದಕ್ಕೆ ಬಿಡೋದಿಲ್ಲ ಅನ್ನುವಂಥದ್ದು ಈಗ ಬಿಜೆಪಿಯವರ ವಾದ. ಯಾಕೆ ಅಂತಂದರೆ ವಾಲ್ಮೀಕಿ ನಿಗಮ ಮಂಡಳಿಯ ಹಗರಣದಲ್ಲಿ ಪ್ರಮುಖ ಆರೋಪಿಯಾಗಿರುವಂತಹ ನಾಗೇಂದ್ರ ಅವರೊಟ್ಟಿಗೆ ನಾವು ಸದನದಲ್ಲಿ ಹೆಂಗೆ ಕೂತ್ಕೊಳ್ಬೇಕು, ಹೆಂಗೆ ಜನಪರ ಕಾಳಜಿ ವಿಚಾರಗಳ ಬಗ್ಗೆ ಮಾತನಾಡಬೇಕು ಒಬ್ಬ ಆರೋಪಿಯ ಜೊತೆಗೆ? ನೋ, ನೆವರ್, ಅದಾಗಲ್ಲ. ಆದ್ದರಿಂದ ನಾವು ನಾಗೇಂದ್ರ ರಾಜೀನಾಮೆ ಕೊಡೋ ತನಕ ಸದನಕ್ಕೆ ಬರಲ್ಲ, ಸದನ ನಡೆಯೋದಕ್ಕೆ ನಾವು ಬಿಡಲ್ಲ ಅಂತ ಹೇಳಿ ಇತ್ತ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಹೊಸ ಹೈಡ್ರಾಮವನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಇಷ್ಟು ದಿನ ಶಾಂತಿಯುತವಾಗಿ ಕುಳಿತಿರುವಂತಹ ನಾಗೇಂದ್ರ ಅವರು ಇವತ್ತು ವಿಧಾನಸೌಧದಲ್ಲಿ ಏಕಾಏಕಿ ಒಂದು ಪ್ರೆಸ್ ಮೀಟನ್ನು ಆಯೋಜನೆ ಮಾಡ್ತಾರೆ. ಪ್ರೆಸ್ ಮೀಟನ್ನು ಆಯೋಜನೆ ಮಾಡಿ ನಡೆದ ಎಲ್ಲ ವಿಚಾರಗಳನ್ನು ಕೂಡ ಮೊದಲಿನಿಂದ ಹೇಳ್ಕೊಂಡು ಬರ್ತಾರೆ. ಆ್ಯಂಡ್ ಫೈನಲಿ ನಾಗೇಂದ್ರ ಅವರು ಹೇಳುವಂಥದ್ದೇನು ಅಂತಂದರೆ, ನಾನು ಯಾವುದೇ ರೀತಿಯ ತಪ್ಪು ಮಾಡಿಲ್ಲ, ಎಲ್ಲ ರೀತಿಯ ತನಿಖೆಗೆ ನಾನು ಸಹಕರಿಸಿದ್ದೀನಿ, ನಾನು ಯಾಕೆ ರಾಜೀನಾಮೆ ಕೊಡಬೇಕು, ವೈ ಶುಡ್ ಐ ರಿಸೈನ್ ಅನ್ನುವಂಥದ್ದು ನಾಗೇಂದ್ರ ಅವರ, ಸಚಿವ ನಾಗೇಂದ್ರ ಅವರ ದೊಡ್ಡ ಪ್ರಶ್ನೆ. ನಾನು ಯಾಕೆ ರಿಸೈನ್ ಮಾಡಬೇಕು, ನಾನು ರಿಸೈನ್ ಮಾಡಲ್ಲ ಅಂತ. ಎಸ್, ಇದರ ಆಗು ಹೋಗುಗಳ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಸ್ವಲ್ಪ ನಾವು ಈ ಹಿಂದೆ ವಾಲ್ಮೀಕಿ ನಿಗಮ ಮಂಡಳಿಯ ಈ ಸ್ಕ್ಯಾಮ್ ಹೆಂಗೆಲ್ಲ ಆಯಿತು ಅನ್ನುವಂಥದ್ದರ ಟೈಮ್ ಲೈನನ್ನು ಸಂಕ್ಷಿಪ್ತವಾಗಿ ನೋಡುವಂತಹ ಪ್ರಯತ್ನವನ್ನು ಮಾಡೋಣ. ದಟ್ ಈಸ್ ಮೇ 26, 2024. ಅವತ್ತು ವಾಲ್ಮೀಕಿ ನಿಗಮ ಮಂಡಳಿಯ ಚಂದ್ರಶೇಖರ್ ಅನ್ನುವಂತಹ ವ್ಯಕ್ತಿ 9 ಪುಟದ ಡೆತ್ ನೋಟನ್ನು ಬರೆದು ಆತ್ಮಹತ್ಯೆಯನ್ನು ಮಾಡಿಕೊಳ್ತಾನೆ. ಅನೇಕ ಕೋಟ್ಯಾಂತರ ರೂಪಾಯಿ ದುಡ್ಡು ನಮ್ಮ ಒಂದು ಗಮನಕ್ಕೂ ಇದ್ದೂ ಕೂಡ ನಾವು ಯಾವುದೇ ರೀತಿಯ ಒಂದು ಆ್ಯಕ್ಷನ್ನ ತೆಗೆದುಕೊಳ್ಳದೆ ಅದು ನಿಗಮ ಮಂಡಳಿಯ ಖಾತೆಯಿಂದ ಬೇರೆ ಕಡೆಗೆ ವರ್ಗಾವಣೆ ಆಗ್ತಾ ಇದೆ. ಸೊ ಇದರಿಂದ ನಾನು ಪ್ರೆಷರೈಸ್ ಆಗಿ, ಸ್ಟ್ರೆಸ್ಫುಲ್ ಆಗಿ ಅದನ್ನು ನಿಭಾಯಿಸೋಕ್ಕಾಗಲ್ಲ, ಆ ಸ್ಟ್ರೆಸ್ಸಿನಿಂದ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತಂತ ಹೇಳಿ ಚಂದ್ರಶೇಖರ್, ವಾಲ್ಮೀಕಿ ನಿಗಮ ಮಂಡಳಿಯ ಚಂದ್ರಶೇಖರ್ ಅನ್ನುವಂತಹ ವ್ಯಕ್ತಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾನೆ. ಆ್ಯಂಡ್ ಮೇ 31ನೇ ತಾರೀಕು 2024 ಈ ಪ್ರಕರಣ ತನಿಖೆ ಮಾಡೋದಕ್ಕೆ, ಈ ಪ್ರಕರಣವನ್ನು ತನಿಖೆ ಮಾಡೋದಕ್ಕೆ ರಾಜ್ಯ ಸರ್ಕಾರ SITಯನ್ನು ತಯಾರು ಮಾಡುತ್ತೆ. SIT ರಚನೆಯಾಗುತ್ತೆ. ಆ್ಯಂಡ್ ಜೂನ್ 2024 ಜೂನ್ ತಿಂಗಳಲ್ಲಿ 2024ನೇ ಇಸವಿಯಲ್ಲಿ ಅಲ್ಲಿ ಏನಾಗುತ್ತೆ ಅಂತಂದರೆ 89 ಕೋಟಿ ರೂಪಾಯಿಗಳು, 89 crores ಅನ್ನುವಂತಹ ಹಣ ಏನಿದೆ ಅದು ಕೆಲ IT ಕಂಪ್ನಿಗಳಿಗೆ ಮತ್ತು ಕೆಲ ವಿವಿಧ ಖಾಸಗಿ ಬ್ಯಾಂಕ್ಗಳಿಗೆ ವರ್ಗಾವಣೆ ಆಗಿರುವಂತಹ ವಿಚಾರ ತನಿಖೆಯಲ್ಲಿ ಬಟಾಬಯಲಾಗುತ್ತೆ. ಅದಾದ ಮೇಲೆ ಜೂನ್ ತಿಂಗಳಲ್ಲಿ, ಜೂನ್ 6, 2024ಕ್ಕೆ ಈ ಒಂದು ಕೇಸಿನ ಅಡಿಯಲ್ಲಿ ನೈತಿಕ ಹೊಣೆಯನ್ನು ಹೊತ್ತು ಅವತ್ತು ಸಚಿವರಾಗಿರ್ತಕ್ಕಂತಹ ನಾಗೇಂದ್ರ ಅವರು ಸಚಿವ ಸ್ಥಾನಕ್ಕೆ ರಿಸೈನ್ ಮಾಡ್ತಾರೆ, ರಾಜೀನಾಮೆಯನ್ನು ಕೊಡ್ತಾರೆ. ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡ್ತಾರೆ. ಜುಲೈ ತಿಂಗಳ ಅಂತ್ಯದಲ್ಲಿ, ಜುಲೈ 6ಕ್ಕೆ ರಾಜೀನಾಮೆ ಕೊಡ್ತಾರೆ. ಅದೇ ಜುಲೈ ತಿಂಗಳ ಅಂತ್ಯದಲ್ಲಿ ಈ ಒಂದು ಕೇಸಿಗೆ, ವಾಲ್ಮೀಕಿ ನಿಗಮ ಮಂಡಳಿಯ ಈ ಒಂದು ಸ್ಕ್ಯಾಮಿನ ಕೇಸಿಗೆ ಇಡಿ ಎಂಟ್ರಿ ಆಗುತ್ತೆ. ಜುಲೈ 2025ಕ್ಕೆ ಹತ್ರ 1 ವರ್ಷ ತನಿಖೆ ಅನ್ನುವಂಥದ್ದು ನಡೆಯುತ್ತೆ. ಆಗ ರಾಜ್ಯ ಸರ್ಕಾರದಿಂದ ಈ ಕೇಸು CBIಗೆ ಹಸ್ತಾಂತರ ಆಗುತ್ತೆ, ಹ್ಯಾಂಡ್ ಓವರ್ ಆಗುತ್ತೆ. ಆ್ಯಂಡ್ ಜನವರಿ 2026 ಮಾಜಿ ಸಚಿವ ಬಿ ನಾಗೇಂದ್ರ ಅವರು ಸೇರಿದಂತೆ ಉಳಿದ 30 ಜನರನ್ನು ಆರೋಪಿಗಳು ಅಂತ ಹೇಳಿ ಒಂದು ಪಟ್ಟಿ ಮಾಡಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಾಗುತ್ತೆ. ಇದರ ಮಧ್ಯೆ ನಾಗೇಂದ್ರ ಅವರು ಅರೆಸ್ಟ್ ಕೂಡ ಆಗ್ತಾರೆ. ಯಾವಾಗಂತಂದರೆ ಜುಲೈ ಅಂತ್ಯದಲ್ಲಿ, 2024 ಜುಲೈ ಅಂತ್ಯದಲ್ಲಿ ಆರೋಪಿ ಪಟ್ಟವನ್ನು ಹೊತ್ತು ನಾಗೇಂದ್ರ ಅವರು ಅರೆಸ್ಟ್ ಆಗ್ತಾರೆ. ಇದು ವಾಲ್ಮೀಕಿ ನಿಗಮ ಮಂಡಳಿಯ ಟೈಮ್ ಲೈನ್. ಒಟ್ಟು ಒಂದಲ್ಲ ಎರಡಲ್ಲ ಸ್ನೇಹಿತರೆ, 187 ಕೋಟಿ ರೂಪಾಯಿ ಹಗರಣ ಆಗ್ತಾ ಇತ್ತು. ನಾಗೇಂದ್ರ ಇವತ್ತೇನು ಹೇಳಿದರು? 187 ಕೋಟಿ ರೂಪಾಯಿ ಹಗರಣ ಆಗ್ತಾ ಇದೆ ಅನ್ನುವಂತಹ ವಿಚಾರಗಳೇ ನಮಗೆ ಗೊತ್ತಿರಲಿಲ್ಲ. ನನಗಷ್ಟೇ ಅಲ್ಲ, ನಿಗಮ ಮಂಡಳಿಯ ಚೇರ್ಮನ್ಗೂ ಕೂಡ ಈ ವಿಚಾರ ಗೊತ್ತಿರಲಿಲ್ಲ. ಯಾವಾಗ ನಮ್ಮ ಗಮನಕ್ಕೆ ಬಂತೋ ಮತ್ತು ನಮ್ಮ ಸರ್ಕಾರದ ಗಮನಕ್ಕೆ ಬಂತೋ ಆಗ ನಾವು ಇಮಿಡಿಯೇಟ್ಲಿ ಹಣವನ್ನು ಫ್ರೀಸ್ ಮಾಡಿಸಿ ಬಿಟ್ಟಿವಿ. 87 ಕೋಟಿ ರೂಪಾಯಿ ಹೋಗಿಬಿಟ್ಟಿತ್ತು, ಇನ್ನು ಉಳಿದ 100 ಕೋಟಿ ರೂಪಾಯಿಗಳನ್ನು ನಾವು ಫ್ರೀಸ್ ಮಾಡಿಸಿದ್ವಿ ಅಂತ ಹೇಳಿ. ಸೊ ಯಾವಾಗ ಇಡಿ ಬಂತಲ್ಲ, ಇಡಿ ಬಂದಾಕ್ಷಣ
ಹೋದಂತಹ 87 ಕೋಟಿ ರೂಪಾಯಿಗಳ ಪತ್ತೆ ಹಚ್ಚುವಂತಹ ಕೆಲಸವನ್ನು ಇಡಿ ಮಾಡುತ್ತೆ, CBI ಮಾಡುತ್ತೆ. ಆದರೆ ಇಡಿ ಮತ್ತು CBI ಆ ಒಂದು ಕೆಲಸವನ್ನು ಸಕ್ಸಸ್ಫುಲ್ಲಾಗಿ ಮಾಡದೇ ಇರೋದಕ್ಕೆ SIT ಒಂದು ತಡೆಗೋಡೆಯಾಗಿ ನಿಂತ್ಕೊಂಡಿದ್ದು ಯೂನಿವರ್ಸಲ್ ಟ್ರುತ್. ಅದು ಯೂನಿವರ್ಸಲ್ ಟ್ರುತ್. ಆದರೂ ಕೂಡ ಪತ್ತೆ ಹಚ್ಚುತ್ತೆ. ಆದರೆ 8 ಕೋಟಿ ರೂಪಾಯಿ ಡಿಫ್ರೆನ್ಸ್ ಅನ್ನುವಂಥದ್ದು ಬರುತ್ತೆ. 8 ಕೋಟಿ ರೂಪಾಯಿ ಡಿಫ್ರೆನ್ಸ್ ಬರುತ್ತೆ. 79 ಕೋಟಿಯನ್ನು ರಿಕವರ್ ಮಾಡ್ಕೊಳ್ತಾರೆ. ಆ 79 ಕೋಟಿ ತೆಲಂಗಾಣದ ಅಂದರೆ ಹೈದರಾಬಾದಿನ ಮತ್ತು ಬೇರೆ ಬೇರೆ ರಾಜ್ಯದ ಅನೇಕರ ಅಕೌಂಟ್ಗಳಿಗೆ ಹತ್ರ ಒಂದಲ್ಲ ಎರಡಲ್ಲ ಸ್ವಾಮಿ 800 ಅಕೌಂಟ್ಗಳಿಗೆ ಆ 79 ಕೋಟಿ ರೂಪಾಯಿ ಹಣ ಅನ್ನುವಂಥದ್ದು ಆಗಲೇ ಟ್ರಾನ್ಸ್ಫರ್ ಆಗಿಬಿಟ್ಟಿರುತ್ತೆ. ಕತ್ತಿ ಗುರಾಣಿ ಅಂತ ಇರುತ್ತಲ್ಲ, ಕತ್ತಿಯಿಂದ ಹೊಡೆದಾಗ ತಪ್ಪಿಸ್ಕೊಳ್ಳೋಕೆ ಹಿಂಗೆ ಗುರಾಣಿ ಹಿಡಿತಾರಲ್ಲ, ಹಂಗೆ ನೀವು ಜಾತಿಯನ್ನು ಗುರಾಣಿ ಥರ ಹಿಡ್ಕೊಂಡ್ಬಿಟ್ಟಿದ್ದೀರಿ. ಒಂದು ಶೀಲ್ಡ್ ಥರ ಅದನ್ನು ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀರಿ. ಯಾರು ಏನಾದರೂ ಅಂದರು ಅಂತಂದರೆ ಜಾತಿ ನೆಪದಲ್ಲಿ ಅದನ್ನು ತೂಗಿ ಹಾಕ್ಬಿಡೋದು, ಸಾಗಿ ಹಾಕ್ಬಿಡೋದು. ವೈ ಯಾಕೆ? ನಿಜವಾಗ್ಲೂ ನೀವು ತಪ್ಪು ಮಾಡಿಲ್ವಲ್ಲ? ಎಸ್, ಒಂದು ಸ್ಟ್ಯಾಟಿಸ್ಟಿಕ್ಸ್ ಕೊಡಿ ಸ್ವಾಮಿ, ಪರ್ಫೆಕ್ಟಾಗಿ ಒಂದು ಲೆಕ್ಕಾಚಾರ ಕೊಡಿ. ನಾನೇನೂ ತಪ್ಪು ಮಾಡಿಲ್ಲ, ನಾನು ಹಿಂಗೆ ಆಯಿತು, ಹೀಗೆಲ್ಲ ಆಯಿತು. ಒಂದು ಸ್ಟ್ಯಾಟಿಸ್ಟಿಕ್ಸ್ ಕೊಡಿ, ಒಂದು ಲೆಕ್ಕಾಚಾರ ಕೊಡಿ. ಅದು ಬಿಟ್ಟು ಜಾತಿನ ಯಾಕೆ ಸ್ವಾಮಿ ತೆಗೆದುಕೊಂಡು ಬರ್ತೀರಿ? ಇಫ್ ನೀವೇನೂ ತಪ್ಪು ಮಾಡದೇ ಇದ್ದರೆ ಗೋ ಆ್ಯಂಡ್ ಕನ್ವಿನ್ಸ್ ದೆಮ್. BJP ಅವ್ರನ್ನ ಕನ್ವಿನ್ಸ್ ಮಾಡಿ, ಹೇಳಿ. ಯು ಹ್ಯಾವ್ ಟು ಪ್ರೂವ್ ಯುವರ್ ಸೆಲ್ಫ್. ಪ್ರೂವ್ ಮಾಡ್ಕೊಳ್ಳಿ. BJP ಅವ್ರ ಮುಂದೆ ಪ್ರೂವ್ ಮಾಡ್ಕೊಳ್ಬೇಡಿ. ಬಿಡಿ, ನಿಮಗೆ ವೋಟ್ ಹಾಕಿರುವಂತಹ ನಿಮ್ಮ ಮತದಾರರೇನಿದ್ದಾರೆ ಅವ್ರಿಗೆ ಪ್ರೂವ್ ಮಾಡ್ಕೊಳ್ಳಿ. ಎಸ್, ಇಟ್ಸ್ ಯುವರ್ ಡ್ಯೂಟಿ, ನಿಮ್ಮ ಡ್ಯೂಟಿ ಅದು. ಅದನ್ನು ಪ್ರೂವ್ ಮಾಡ್ಕೊಳ್ಳಿ. ಅದನ್ನು ಬಿಟ್ಬಿಟ್ಟು ನಾನು ದಲಿತ ಆದ್ದರಿಂದ ನನ್ನ ಕೆಳಗಿಳಿಸುವ ಪ್ರಯತ್ನ ಮಾಡ್ತಿದ್ದಾರೆ. ನೋ, ಯು ಶುಡ್ ನಾಟ್ ಡೂ ದ್ಯಾಟ್. ಹಂಗೆ ನೋಡಿದರೆ ಇವತ್ತು ರಾಜ್ಯದಲ್ಲಿ ವಾಲ್ಮೀಕಿ ಸಮುದಾಯದ ಎಲ್ಲ ಜನರಿಗೆ ನಿಮ್ಮಿಂದ ಮೋಸ ಆಗಿದೆ ಅಂತ ಹೇಳಬೇಕಾಗುತ್ತೆ. ಯಾಕೆಂತಂದರೆ ಮೈ ಮೇಲೆ ಎಚ್ಚರಿಕೆಯನ್ನು ಇಟ್ಕೊಂಡು ನೀವು ಆ ಖಾತೆಯನ್ನು ನಿಭಾಯಿಸಿದ್ರೆ ಇವತ್ತು ಇಷ್ಟು ದೊಡ್ಡ ಅನಾಹುತ ಆಗ್ತಾ ಇರಲಿಲ್ಲ. ಮಿಸ್ಟರ್ ನಾಗೇಂದ್ರ ಅವರೇ, ನೀವೊಬ್ಬರೇ ದಲಿತರಲ್ಲ, ನಿಮ್ಮ ಸಮುದಾಯದ ಜನರು ಕೂಡ ನೀವು ಹೇಳುವಂತಹ ಕ್ಯಾಟಗರಿಯಲ್ಲೇ ಬರ್ತಾರೆ. ಮತ್ತು ಅವರಿಗೆ ಅವರ ಕಲ್ಯಾಣಕ್ಕಾಗಿ ಬೇಕಾದಂಥ ಹಣ ಅವರಿಗೆ ತಲುಪಲಿಲ್ವಲ್ಲ, ಅದು ಮೋಸ ಅಲ್ವಾ? ಆ ಜನಗಳನ್ನು ನೋಡೋರು ಯಾರು? ಆ ಜನಗಳ ಕಷ್ಟಗಳನ್ನು ಕೇಳೋರು ಯಾರು? ಸೊ ಯು ಶುಡ್ ನಾಟ್ ಸೇ ದ್ಯಾಟ್. ಅದನ್ನು ಹೇಳಬೇಡಿ. ಎಸ್, ಇದು ಇವತ್ತಿನ ವಿಶೇಷ. ಮುಂದಿನ ದಿನಗಳಲ್ಲಿ ನಾಗೇಂದ್ರ ಅವರು ಇದೇ ಮಂತ್ರಿಗಿರಿಯಲ್ಲಿ ಕಂಟಿನ್ಯೂ ಆಗ್ತಾರಾ ಅಥವಾ BJPಯವರ ಹಠಕ್ಕೆ ಮಣಿದು ರಾಜೀನಾಮೆಯನ್ನು ಕೊಡ್ತಾರಾ ಅಥವಾ ಆ ರೀತಿಯಾದಂತಹ ಸಂದರ್ಭಗಳು ಏನಾದರೂ ಬರುತ್ತಾ? ಆ್ಯಂಡ್ ಇದನ್ನು ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ DK ಶಿವಕುಮಾರ್ ಅವರು ಯಾವ ರೀತಿಯಾಗಿ ಸಮರ್ಥನೆ ಮಾಡಿಕೊಳ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಆ್ಯಂಡ್ ಇಟ್ಸ್ ಬಿಕಮ್ ಅ ವೆರಿ ಕ್ಯೂರಿಯಾಸಿಟಿಯನ್ನು ಸೃಷ್ಟಿ ಮಾಡಿದೆ. ಇದು DK ಶಿವಕುಮಾರ್ ಅವರ ನಿಲುವು ನಡೆ ಹೆಂಗಿರುತ್ತೆ ಈ ವಿಚಾರದ ಬಗ್ಗೆ ಅನ್ನುವಂತಹ ಒಂದು ಕ್ಯೂರಿಯಾಸಿಟಿಯನ್ನು ಸೃಷ್ಟಿ ಮಾಡಿದೆ. ಅದು ಎಲ್ಲದಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಉತ್ತರ ಸಿಗುತ್ತೆ. ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಎಸ್, ಒಟ್ಟಾರೆಯಾಗಿ ಇದು ಇವತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.